ಬ್ಯಾನರ್ಗೆ ಬೆಂಕಿಯನ್ನ ಹಚ್ಚಿ ವಿಕೃತಿಯನ್ನ ಮೆರೆಯಲಾಗಿದೆ. ಬೆಂಗಳೂರು ದಕ್ಷಿಣದ ದೇವರಹಳ್ಳಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ದೇವರಹಳ್ಳಿ ಗ್ರಾಮದಲ್ಲಿ ಸದ್ಯಕ್ಕೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಬ್ಯಾನರ್ ತೆಗೆಯುವಂತೆ ಅಧಿಕಾರಿಗಳ ಒತ್ತಡವನ್ನು ಹಾಕಿದಾರಂತೆ ಫಸ್ಟ್ ಗ್ರಾಮಸ್ಥರ ಮೇಲೆ. ಅದಕ್ಕೆ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೆಂಪೇಗೌಡರ ಬ್ಯಾನರ್ ಅನ್ನ ತೆಗೆಯಲ್ಲ ಅಂತ ಹೇಳಿ. ಸದ್ಯಕ್ಕೆ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ನಮ್ಮ ದೊರೆಗೆ ಅವಮಾನವಾಗಿದೆ, ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದೇವರಹಳ್ಳಿ ಗ್ರಾಮಸ್ಥರಿಂದ ಪೊಲೀಸರಿಗೆ ಒತ್ತಾಯ ಕೇಳಿಬಂದಿದೆ. ಕೊನೆಗೂ ಸುಟ್ಟ ಬ್ಯಾನರ್ ಅನ್ನ ಪೊಲೀಸರು ತೆಗೆಸಿದ್ದಾರೆ. ಬೆಂಕಿ ಹಚ್ಚಿದ ಕಿಡಿಗೇಡಿಗಳಿಗಾಗಿ ತಲಾಶ್ ಮಾಡಲಾಗ್ತಾ ಇದೆ. ಎಂಕೆ ದೊಡ್ಡಿ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ತಡರಾತ್ರಿ ನಡೆದಿರುವಂತಹ ಘಟನೆ. ಕೆಂಪೇಗೌಡರು ಬ್ಯಾನರ್ ಅನ್ನ ಹಾಕಿದ್ರು, ಆದ್ರೆ ಕಿಡಿಗೇಡಿಗಳು ಅದಕ್ಕೆ ಬೆಂಕಿಯನ್ನ ಹಚ್ಚಿ ವಿಕೃತಿಯನ್ನ ಮೆರೆದಿದ್ದಾರೆ. ಸ್ಥಳೀಯರು ಇದಕ್ಕೀಗ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಬ್ಯಾನರ್ ತೆಗೀರಿ ಅಂತ ಹೇಳಿದ್ರು ಕೂಡ ಸ್ಥಳೀಯರು ಅದನ್ನ ಕೇಳುವಂತ ಪರಿಸ್ಥಿತಿ ಇರಲಿಲ್ಲ. ಫೈನಲಿ ಪೊಲೀಸರು ಬಂದು ಆ ಸುಟ್ಟ ಬ್ಯಾನರ್ ಅನ್ನ ತೆಗೆಸಿದ್ದಾರೆ. ಬಟ್ ಗ್ರಾಮಸ್ಥರ ಆಗ್ರಹ ಮಾಡ್ತಿರೋದು, ನಮ್ಮ ದೊರೆಗೆ ಅವಮಾನ ಆಗಿದೆ, ಬೆಂಕಿ ಯಾರು ಹಚ್ಚಿದ್ದಾರೆ ಕಿಡಿಗೇಡಿಗಳು, ಅವ್ರಿಗೆ ಕಾನೂನು ರೀತಿಯಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೇಸ್ ಕೂಡ ಕೊಟ್ಟಿದ್ದಾರೆ. ಸದ್ಯ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿಯೇ ಕೆಂಪೇಗೌಡರ ಈ ಬ್ಯಾನರ್ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇದೆ. ಬಟ್ ಈ ಕೃತ್ಯವನ್ನ ಮಾಡಿದ್ಯಾರು, ಅವರೇ ಶಿಕ್ಷೆ ಆಗ್ಬೇಕು, ಫಸ್ಟ್ ಅವ್ರನ್ನ ಪತ್ತೆ ಹಚ್ಚಿ ಅಂತ ಹೇಳಿ ದೇವರಹಳ್ಳಿಯಲ್ಲಿ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಶನಿವಾರ ನಾವು ಕೆಂಪೇಗೌಡರದ ಪುತ್ಥಳಿಯಿಂದ ಬ್ಯಾನರ್ ರೆಡಿ ಮಾಡಿ, ಆ ಬ್ಯಾನರು 2 ದಿನದಿಂದ ಏನೂ ಇರಲ್ಲ. ನಿನ್ನೆ ನೈಟು 12:30 ಮೇಲೆ ಎಷ್ಟು ಟೈಮಿಂಗ್ಸ್ ಗೊತ್ತಿಲ್ಲ, ರಾತ್ರಿ ವೇಳೆ ಬಂದು ಯಾರ ಕಿಡಿಗೇಡಿಗಳು ಬೆಂಕಿ ಹಾಕಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ನಾವು ಪೊಲೀಸ್ಗೆ ಫೋನ್ ಮಾಡಿ ಹೇಳ್ದೋ. ಅವರು ಇನ್ಸ್ಪೆಕ್ಟರ್ ಅವರು ಸಾಯಂಕಾಲ ಬೆಳಗ್ಗೆನೆ ಬಂದು ಸಹಕರಿಸಿದ್ರು. ಅವ್ರು ಬಂದಂಥ ಕ್ಷಣದಲ್ಲಿ ನೀವು ಪರ್ಮಿಷನ್ ತೊಗೊಂಡಿದ್ದೀರಾ ಅಂತ ಕೇಳಿದ್ರು. ನಾವು ಪರ್ಮಿಷನ್ ತೊಗೊಂಡಿಲ್ಲ ಮೇಡಮ್ರೆ, ಏನೋ ಒಂದು ಹಬ್ಬ ಮಾಡಬೇಕು, ಮಾಡ್ತಾ ಇದ್ದೀವಿ ಅಂತ ಹೇಳ್ದೋ. ಅವರು ಅದಕ್ಕೆ ಓಕೆ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬೇಡಿ ಬ್ಯಾನರ ಬಿಚ್ಚಿಸಿ ಅಂದರು. ಬಿಚ್ಚಿಲ್ಲ. ನಾವು ಕೊನೆ ಪಕ್ಷಕ್ಕೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವೇ ಬಿಚ್ಚಿಸ್ತೀವಿ, ನೀವು ಬಿಚ್ಚಿಲ್ಲ ಅಂದರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ ಬಿಚ್ಚಿ ಇಟ್ಟು ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ತೊಗೊಂಡು ಹೋಗ್ತಾ ಇದ್ದಾರೆ. ನಾವೇ ಬ್ಯಾನರ್ ಬಿಚ್ಚಬೇಕಿತ್ತು, ಆದರೆ ರಾತ್ರಿ ಕಿಡಿಗಳು ಯಾರು ಮಧ್ಯರಾತ್ರಿ, ಯಾಕಂದ್ರೆ 12 ಗಂಟೆವರೆಗೂ 11:30 ಗಂಟೆವರೆಗೂ ನೀರು ಕಟ್ಟಕೊಂಡ್ಬಿಟ್ಟು ರೈತರು ಓಡಾಡ್ತಾ ಇರ್ತಾರೆ. ನಮ್ಗೆ ಆ ಟೈಮಲ್ಲಿ ಏನು ಆಗಿಲ್ಲ. 12:30ಗೆ ನಮ್ಮ ಪಕ್ಕದ ಗ್ರಾಮಸ್ಥರೊಬ್ರು ಅವರು ಕಾರಲ್ಲಿ ಹೋಗುವಾಗ ನೋಡ್ಬಿಟ್ಟು ಎಲ್ಲರೂ ಇದು ಮಾಡ್ಬಿಟ್ಟು ಬೆಳಗ್ಗೆ ಹಾಲು ಹಾಕೋಕೆ ಬರೋ ಟೈಮ್ ಗಂಟೆ ಯಾರಿಗೂ ಗೊತ್ತಾಗಿಲ್ಲ. ಹಾಲು ಹಾಕೋಕೆ ಬರುವಾಗ ಜನಗಳು ನೋಡ್ಬಿಟ್ಟು ಎಲ್ರಿಗೂ ಫೋನ್ ಮಾಡಿ ಸೇರಿಸಿದ್ದಾರೆ. ಇದು ಯಾರು ಈ ಥರ ಅನ್ಯಾಯ ಮಾಡಿದಾರೆ ಅವ್ರನ್ನ ಕಂಡುಹಿಡಿಯಬೇಕು, ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕು. ಇದು ಇಲ್ಲಿಗೆ ಬಿಟ್ಟರೆ ಇನ್ನು ಮುಂದಕ್ಕೆ ಬೇರೆ ಬೇರೆ ಥರ ಆಯ್ತದೆ. ಒಬ್ಬ ನಾವು ಕೇಳ್ತಾ ಇರೋ ಒಂದು ಜಾತಿ ಲೆಕ್ಕಾಚಾರದಲ್ಲಿ ಕೇಳ್ತಾ ಇಲ್ಲ ನಾವು. ಒಬ್ಬ ನಾಡಪ್ರಭು ಕೆಂಪೇಗೌಡರು ಅವ್ರಿಗೆ ಅವಮಾನ ಮಾಡಿದ್ಮೇಲೆ ನಮ್ಮ ಕರ್ನಾಟಕಕ್ಕೆ ಅವಮಾನ ಆದಂಗಿದು. ಇದಕ್ಕೆ ಸರಿಯಾದ ಕಾನೂನು ಕ್ರಮ ತಗೊಂಡು ಯಾರು ತಪ್ಪಿತಸ್ಥ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊಂತೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಈಗ ಉದ್ದೇಶಪೂರ್ವಕವಾಗಿ ಕಿಡಿಗೇಡಿಗಳಿಗೆ ಕೃತ್ಯ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕಂಪ್ಲೇಂಟ್ ಕೊಡುವಾಗ ಯಾರ್ದಾರ ಹೆಸರು ಮೆನ್ಷನ್ ಮಾಡಿದಾರಾ? ಮತ್ತೆ ಎಷ್ಟು ಬ್ಯಾನರ್ಗಳಿಗೆ ಈ ರೀತಿ ಬೆಂಕಿ ಹಚ್ಚಿದ್ದಾರೆ? ಒಂದೇನಾ ಅಥವಾ ಸುಮಾರ? ಶರ್ಮಿತಾ, ಚನ್ನಪಟ್ಟಣದ ದೇವರಹಳ್ಳಿ ಗ್ರಾಮದಲ್ಲಿ ಕಳೆದ 2 ದಿನಗಳ ಹಿಂದೆ ಕೆಂಪೇಗೌಡರ ಜಯಂತಿಯನ್ನ ಮಾಡಿರ್ತಾರೆ. ಆ ಗ್ರಾಮದ ಸರ್ಕಲ್ ನಲ್ಲಿ ಕೆಂಪೇಗೌಡರ ಒಂದು ಬ್ಯಾನರ್ ಹಾಕಿರ್ತಾರೆ. ಆದ್ರೆ ಈಗ ಮಾಹಿತಿಗಳ ಪ್ರಕಾರ ಅದೇ ಗ್ರಾಮದ 3 ಜನ ಯುವಕರು ಉದ್ದೇಶಪೂರ್ವಕವಾಗಿ ಇಲ್ಲಿ ಬೆಂಕಿಯನ್ನ ಇಟ್ಟಿದ್ದಾರೆ, ಆ ಬ್ಯಾನರ್ ಅನ್ನ ಸುಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಪೊಲೀಸರು ಮತ್ತೆ ಗ್ರಾಮಸ್ಥರ ನಡುವೆ ಒಂದು ಮಾತಿನ ಚಕಮಕಿ ಕೂಡ ನಡೆದಿದೆ. ಅಂದ್ರೆ ಸುಟ್ಟ ಬ್ಯಾನರ್ ಅನ್ನ ತೆಗಿಬೇಕು ಎನ್ನುವಂತಹ ಒತ್ತಾಯವನ್ನ ಪೊಲೀಸರು ಮಾಡಿದ್ದಾರೆ. ಈ ಹಿನ್ನೆಲೆ ಗ್ರಾಮಸ್ಥರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈಗ ಬ್ಯಾನರ್ ಅನ್ನ ತೆರವು ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಮತ್ತೆ ಪ್ರತಿಭಟನೆಗಳು ಪ್ರಾರಂಭ ಆಗ್ತಕ್ಕಂತ ಸಾಧ್ಯತೆ ಇದೆ. ಜೊತೆಗೆ ರಾಜ್ಯ ಒಕ್ಕಲಿಗ ಸಂಘದ ಪ್ರಮುಖರು ಕೂಡ ದೇವರಹಳ್ಳಿ ಗ್ರಾಮಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಕೆಂಪೇಗೌಡರ ಒಂದು ಬ್ಯಾನರ್ಗೆ ಬೆಂಕಿಯನ್ನ ಹಾಕಿರ್ತಕ್ಕಂಥದ್ದು ಇದು ಒಂದು ಸಮಾಜಕ್ಕೆ ಜೊತೆಗೆ ನಾಡ ದೊರೆ ಎನ್ನುವಂತಹ ಒಂದು ಹೆಸರನ್ನ ಪಡೆದಿರುವಂತಹ ಕೆಂಪೇಗೌಡ ದೊಡ್ಡ ಅವಮಾನ. ಹಾಗಾಗಿ ಇದು ರಾಜ್ಯ ಒಕ್ಕಲಿಗರ ಸಂಘ ಕೂಡ ಬಹಳಷ್ಟು ಪರಿಣಾಮಕಾರಿಯಾಗಿ ಒಂದು ಪ್ರಕರಣವನ್ನ ಪರಿಗಣಿದ್ದು ಈಗಾಗಲೇ ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಂದ ರಾಜ್ಯ ಒಕ್ಕಲಿಗ ಸಂಘದ ಪ್ರಮುಖರು ದೇವರಹಳ್ಳಿ ಗ್ರಾಮಕ್ಕೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಯಾರು ಒಕ್ಕಲಿಗರಿದ್ದಾರೆ ಅವರು ಕೂಡ ದೇವರಹಳ್ಳಿ ಗ್ರಾಮಕ್ಕೆ ಬಂದು ಒಂದು ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಶರ್ಮಿತಾ.